ಅಸ್ಸಲಾಮು ಅಲೈಕುಂ. ವಿಚಾರ ಸರಣಿಗೆ ಸ್ವಾಗತ. ಅಲ್ಲಾಹನನ್ನು ಬಿಟ್ಟು ವರ್ಷಿಪ್ಗೆ, ಆರಾಧನೆಗೆ ವರ್ದಿಯಾಗಿರುವವರು ಯಾರೂ ಇಲ್ಲ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಸಂದೇಶವಾಹಕರು, ಅಂದರೆ ಮೆಸೆಂಜರ್ ಆಗಿದ್ದಾರೆ ಅನ್ನೋ ಮೀನಿಂಗ್ ಇರುವ ಪವಿತ್ರ ವಚನವು ಇಸ್ಲಾಮಿನ ಫೌಂಡೇಶನಲ್ ಬಿಲೀಫ್ ಆಗಿದೆ. ಈ ಪವಿತ್ರ ವಚನದ ಎರಡನೇ ಭಾಗ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಮೆಸೆಂಜರ್, ಸಂದೇಶವಾಹಕರಾಗಿದ್ದಾರೆ ಎಂದಾಗಿದೆ. ಇದನ್ನು ಇವತ್ತು ನೋಡೋಣ. ಈ ಲೋಕದಲ್ಲಿ ಮನುಷ್ಯನ ಗೈಡೆನ್ಸಿಗೆ ಅಲ್ಲಾಹನು ಮಾಡಿರುವ ವ್ಯವಸ್ಥೆಯೇ ಪ್ರವಾದಿತ್ವ, ಅಂದರೆ ಪ್ರಾಫೆಟ್ಹುಡ್. ಈ ಭೂಮಿಯ ಮೇಲೆ ಹ್ಯೂಮನ್ ರೇಸ್ನ ಮನುಷ್ಯರ ಬಿಗಿನಿಂಗ್ಗೆ ಆದಮ್ ಅನ್ನುವ ಒಬ್ಬ ಪ್ರಾಫೆಟ್ ಮೂಲಕ ಆಯಿತು ಅಂತ ಪವಿತ್ರ ಕುರಾನ್ ಕಲಿಸುತ್ತದೆ. ಈ ಪ್ರವಾದಿಯವರಿಗೆ ಅಲ್ಲಾಹನು ತನ್ನ ಏಂಜಲ್ಸ್ ಮೂಲಕವಾಗಿ ತನ್ನ ಸಂದೇಶವನ್ನು ಮುಟ್ಟಿಸಿದನು. ಅವರು ಅದನ್ನು ತಮ್ಮ ಸಂತತಿಗಳಿಗೆ ಮುಟ್ಟಿಸಿದರು. ನಂತರ ಆ ಸಂತತಿಗಳು ಶೈತಾನನ ದುಷ್ಪ್ರೇರಣೆಯಿಂದಲೋ ಅಥವಾ ತಮ್ಮ ಲೋವರ್ ಸೆಲ್ಫ್ನ ಪ್ರೇರಣೆಯಿಂದಲೋ ಪ್ರಾಫೆಟ್ ಆದಮ್ ಅಲೈಹಿಸ್ಸಲಾಂ ರವರ ಟೀಚಿಂಗ್ಸ್ ಅನ್ನು ಮರೆತಾಗ ಪುನಃ ದೇವನ ವತಿಯಿಂದ ಜನರ ಮಧ್ಯೆ ಪ್ರವಾದಿಗಳು ಜನಿಸಿ ಬಂದರು. ಈ ರೀತಿ ದೇವನು ಮಾನವರಿಗೆ ಸಂದೇಶವನ್ನು ಮುಟ್ಟಿಸಲು ಆರಿಸಿರುವ ಪ್ರಾಫೆಟ್ಗಳು ಮನುಷ್ಯರಲ್ಲಿಯೇ ದಿ ಬೆಸ್ಟ್ ಕ್ವಾಲಿಟೀಸ್ ಮತ್ತೆ ಬಿಹೇವಿಯರ್ ಇರುವಂತವರಾಗಿರುತ್ತಿದ್ದರು. ಹೀಗೆ ಪ್ರಾಫೆಟ್ಗಳು ಹ್ಯೂಮನ್ ಹಿಸ್ಟರಿಯ ಬೇರೆ ಬೇರೆ ಟೈಮ್ ಪೀರಿಯಡ್ನಲ್ಲಿ ಬೇರೆ ಬೇರೆ ಮನುಷ್ಯ ಜನಾಂಗಗಳಿಗೆ ಬಂದರು. ಈ ಎಲ್ಲ ಪ್ರಾಫೆಟ್ಗಳು ಜನರಿಗೆ ತಮ್ಮ ಜನಾಂಗದ ಭಾಷೆಯಲ್ಲಿಯೇ ದೇವನ ಮೆಸೇಜ್, ಸಂದೇಶಗಳನ್ನು ತಲುಪಿಸಿದರು. ಹ್ಯುಮ್ಯಾನಿಟಿಯ ಗೈಡೆನ್ಸ್ಗೆ ಬಂದಿರುವ ಪ್ರಾಫೆಟ್ಗಳ ಸಂಖ್ಯೆ ಸುಮಾರು 1,24,000 ಇದೆ ಅಂತ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಒಂದು ಕಡೆ ತಿಳಿಸಿದ್ದಾರೆ. ಎಲ್ಲ ಪ್ರಾಫೆಟ್ಗಳು ಮನುಷ್ಯರೇ ಆಗಿದ್ದರು. ಅವರಿಗೆ ಹ್ಯೂಮನ್ ನೇಚರ್ನಲ್ಲಿರೋ ಎಲ್ಲ ಬಯಕೆಗಳು, ಬೇಡಿಕೆಗಳೂ ಇದ್ದವು. ಅವರು ಫುಡ್ ಕನ್ಸ್ಯೂಮ್ ಮಾಡ್ತಿದ್ರು, ಮದುವೆಯಾಗಿ ಹೆಂಡತಿ ಮಕ್ಕಳನ್ನು ಹೊಂದಿದ್ರು, ಲೈವ್ಲಿಹುಡ್ಗಾಗಿ ದುಡಿತಿದ್ರು. ಈ ಪ್ರಾಫೆಟ್ಗಳಲ್ಲಿ ಯಾರು ದೇವರಾಗಲಿ, ಸನ್ ಆಫ್ ಗಾಡ್ ಆಗಲಿ, ದೇವರ ಅಂಶ ಇರುವವರಾಗಲಿ ಆಗಿರಲಿಲ್ಲ. ಪ್ರಾಫೆಟ್ಗಳಲ್ಲಿ ಯಾರು ಸೂಪರ್ ಹ್ಯೂಮನ್ಗಳೋ, ಈಕ್ವಲ್ ಟು ಗಾಡೋ, ಡಿವೈನ್ ಪಾರ್ಟ್ನರ್ಸೋ ಆಗಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ತಿಳಿಯೋಣ. ಅಂತಿಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಪ್ರವಾದಿಗಳ ಸಾಲಿನಲ್ಲಿ ಕೊನೆಯವರು. ಪ್ರಾಫೆಟ್ ಹುಡ್ ವ್ಯವಸ್ಥೆಯ ಕಂಪ್ಲೀಷನ್ ಮತ್ತೆ ಡಿವೈನ್ ಮೆಸೇಜ್ನ ಕಂಪ್ಲೀಷನ್ ಕೂಡ ಆಗಿದ್ದಾರೆ. ಅವರು ಕ್ರಿಸ್ತ ಶಕ 571ನೇ ಇಸವಿಯಲ್ಲಿ ಆಮಿನಾ ಮತ್ತು ಅಬ್ದುಲ್ಲಾ ದಂಪತಿಗಳ ಮಗನಾಗಿ ಅರೇಬಿಯಾದ ಮಕ್ಕಾ ಸಿಟಿಯಲ್ಲಿ ಜನಿಸಿದರು. ಮುಹಮ್ಮದ್ ರವರು ತಮ್ಮ ಬರ್ತ್ಗಿಂತ ಮೊದಲೇ ತಂದೆಯನ್ನು ಕಳೆದುಕೊಂಡರು. ಕೇವಲ 6 ವರ್ಷ ಪ್ರಾಯ ಆದಾಗ ತಾಯಿ ಕೂಡ ಮರಣ ಹೊಂದಿದರು. ನಂತರ ತಾತ ಅಬ್ದುಲ್ ಮುತ್ತಲಿಬ್ ಅವರ ಗಾರ್ಡಿಯನ್ಶಿಪ್ನಲ್ಲಿ 2 ವರ್ಷ ಕಳೆದರು. 8 ಇಯರ್ಸ್ ಆಗ್ತಿದ್ದಂಗೆ ತಾತ ಕೂಡ ತೀರಿಕೊಂಡ್ರು. ಆನಂತರ ಚಿಕ್ಕಪ್ಪ ಅಬೂ ತಾಲಿಬರ ಆಸರೆಯಲ್ಲಿ ಬೆಳೆದರು. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಅಕ್ಷರಾಭ್ಯಾಸ ಮಾಡುವ ಮತ್ತೆ ವಿದ್ಯೆ ಕಲಿಯುವ ಸಿಚುವೇಶನ್ನೇ ಒದಗಿ ಬಂದಿರಲಿಲ್ಲ. ಅವರು ಇಲ್ಲಿಟರೇಟ್ ಆಗೇ ಬೆಳೆದರು. ಆಲ್ಕಹಾಲ್, ಗ್ಯಾಂಬ್ಲಿಂಗ್, ರಾಬರಿ, ಅಡಲ್ಟ್ರಿಗಳು ತುಂಬಿದ್ದಂಥ ಅರಬ್ ದೇಶದಲ್ಲಿ ಅವರು ಕೆಡುಕಿನ ಗಾಳಿಯೂ ತಾಗದಂತೆ ಯೌವನವನ್ನು ಕಳೆದರು. ಅರಬರು ಅವರ ಆನೆಸ್ಟಿ ಮತ್ತೆ ಟ್ರೂತ್ಫುಲ್ನೆಸ್ ನ ಮೆಚ್ಚಿ ಅಮೀನ್ ಅಂದರೆ ಆನೆಸ್ಟ್ ಮತ್ತೆ ಸಾದಿಕ್ ಅಂದರೆ ಟ್ರೂತ್ಫುಲ್ ಅಂತ ಬಿರುದನ್ನೂ ಕೊಟ್ಟಿದ್ದರು. ಜನರು ತಾವೇ ಸೃಷ್ಟಿಸಿರುವ ವಸ್ತುಗಳನ್ನು ಪೂಜೆ ಮಾಡುವುದು, ಸೆಲ್ಫಿಶ್ನೆಸ್, ಇಂಜಸ್ಟಿಸ್, ಅಡಲ್ಟ್ರಿಗಳಲ್ಲಿ ನಿರತರಾಗಿರುವುದನ್ನೆಲ್ಲ ಕಂಡು ತುಂಬಾ ನೊಂದುಕೊಂಡು ಸಿಟಿಯ ಔಟ್ಸ್ಕರ್ಟ್ ನಲ್ಲಿರುವ ಹಿರಾ ಅನ್ನೋ ಗುಹೆಯಲ್ಲಿ ಧ್ಯಾನದಲ್ಲಿ ಟೈಮ್ ಸ್ಪೆಂಡ್ ಮಾಡಕ್ಕೆ ಶುರು ಮಾಡಿದ್ರು. ಸೃಷ್ಟಿಕರ್ತನಾದ ಅಲ್ಲಾಹನ ಧ್ಯಾನದಲ್ಲಿ ನಿರತರಾಗಿರುವಾಗ ಒಂದು ದಿನ ಏಂಜಲ್ ಜಿಬ್ರೀಲರ ಮೂಲಕ ದೇವವಾಣಿ ಅವರಿಗೆ ರಿವೀಲ್ ಆಗಲು ಸ್ಟಾರ್ಟ್ ಆಯಿತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ 40th ಏಜ್ ನಲ್ಲಿ ಸ್ಟಾರ್ಟ್ ಆದ ಈ ಡಿವೈನ್ ಟೀಚಿಂಗ್ ಅವರ ಲೈಫ್ ನ ಎಂಡ್ ತನಕ ಕಂಟಿನ್ಯೂ ಆಯಿತು. ಜಗತ್ತಿಗೆ ಬಂದ ಇತರ ಎಲ್ಲ ಪ್ರಾಫಿಟ್ಸ್ ತರ ತಾನೂ ಒಬ್ಬ ಪ್ರಾಫಿಟ್ ಅಂತ ಪೈಗಂಬರ್ ಮೊಹಮ್ಮದ್ ರವರು ಅನೌನ್ಸ್ ಮಾಡಿದ್ದರು. ತಾನು ಬೇರೆ ಮನುಷ್ಯರ ತರ ಒಬ್ಬ ಮನುಷ್ಯ ಅನ್ನೋದನ್ನು ಅವರು ಬಹಳ ಸ್ಟ್ರೆಸ್ ಮಾಡಿ ಹೇಳಿದರು. ಹಾಗೆ ಹೇಳಬೇಕೆಂದು ಅಲ್ಲಾಹನು ಅವರಿಗೆ ಆಜ್ಞೆ ಮಾಡಿದ್ದನ್ನು ಪವಿತ್ರ ಕುರಾನ್ನ 18th ಚಾಪ್ಟರ್ ಸೂರಾ ಕಹ್ಫ್ನ 110th ಸೂಕ್ತದಲ್ಲಿ ಹೀಗೆ ಉಲ್ಲೇಖ ಮಾಡಿದೆ. ಪೈಗಂಬರರೇ, ಹೇಳಿರಿ, ನಾನು ನಿಮ್ಮಂತೆಯೇ ಇರುವ ಒಬ್ಬ ಮನುಷ್ಯ. ನಿಮ್ಮ ದೇವನು ಏಕಮಾತ್ರ ದೇವನೆಂದು ನನ್ನ ಕಡೆಗೆ ದಿವ್ಯವಾಣಿ ಮಾಡಲಾಗುತ್ತಿದೆ. ಆದುದರಿಂದ ತನ್ನ ಪ್ರಭುವಿನ ಭೇಟಿಯನ್ನು ನಿರೀಕ್ಷಿಸುವವನು ಸತ್ಕರ್ಮವೆಸಗಲಿ ಮತ್ತು ಆರಾಧನೆಯಲ್ಲಿ ತನ್ನ ಪ್ರಭುವಿನೊಂದಿಗೆ ಯಾರನ್ನು ಸಹಭಾಗಿಯಾಗಿ ಮಾಡದಿರಲಿ. ಇಸ್ಲಾಂನಲ್ಲಿ ಬಿಲೀವರ್ಸ್ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕರೆದು ಪ್ರಾರ್ಥಿಸುವುದಿಲ್ಲ.
ಅಲ್ಲಾಹನ ನೇಚರ್ನಲ್ಲಾಗಲಿ ಆಟ್ರಿಬ್ಯೂಟ್ಸ್ನಲ್ಲಾಗಲಿ ರೈಟ್ಸ್ ಮತ್ತೆ ಪವರ್ನಲ್ಲಾಗಲಿ ಮುಹಮ್ಮದ್ರನ್ನು ಪಾರ್ಟ್ನರ್ ಅಂತ ಹೇಳೋದಿಲ್ಲ. ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬೇರೆ ಎಲ್ಲ ಪ್ರಾಫೆಟ್ಗಳ ತರಾನೇ ಒಬ್ಬ ಪ್ರಾಫೆಟ್ ಆಗಿದ್ದರೂ 2 ವಿಷಯಗಳಲ್ಲಿ ಅವರಿಗೆ ಇತರ ಪ್ರಾಫೆಟ್ಸ್ಗಿಂತ ಶ್ರೇಷ್ಠತೆ ಇದೆ. ಹಿಂದಿನ ಎಲ್ಲ ಪ್ರಾಫೆಟ್ಸ್ ಒಂದು ಲಿಮಿಟೆಡ್ ಪ್ಲೇಸ್ ಮತ್ತೆ ಒಂದು ಪರ್ಟಿಕ್ಯುಲರ್ ಟೈಮ್ ಪೀರಿಯಡ್ಗಾಗಿ ಕಳುಹಿಸಲ್ಪಡುತ್ತಿದ್ದರು. ಕೆಲವೊಮ್ಮೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಪ್ಲೇಸಸ್ ಅಲ್ಲಿ ಬೇರೆ ಬೇರೆ ಪ್ರಾಫಿಟ್ಸ್ ಅನ್ನು ಕಳುಹಿಸಲಾಗುತ್ತಿತ್ತು. ಒಂದೇ ಪ್ಲೇಸಿಗೆ ಒಬ್ಬರಿಗಿಂತ ಹೆಚ್ಚು ಪ್ರಾಫಿಟ್ಸ್ ನ ಕಳುಹಿಸಿದ್ದೂ ಇದೆ. ಪ್ರತಿಯೊಬ್ಬ ಪ್ರಾಫಿಟ್ನ ಪ್ರಾಫಿಟ್ಹುಡ್ ಮುಂದಿನ ಪ್ರಾಫಿಟ್ ಬರುವುದರೊಂದಿಗೆ ಕೊನೆಯಾಗುತ್ತಿತ್ತು. ಆದರೆ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಡೀ ವಿಶ್ವದ ಟೋಟಲ್ ಹ್ಯೂಮನ್ ರೇಸ್ಗೆ ಮತ್ತು ಎಂಡ್ ಆಫ್ ದಿ ಟೈಮ್ ವರೆಗೆ ಗೈಡ್ ಮಾಡಲು ಕಳುಹಿಸಿರುವಂತಹ ಲಾಸ್ಟ್ ಪ್ರಾಫಿಟ್ ಆಗಿದ್ದಾರೆ. ಇದನ್ನು ಕುರಾನ್ ಹಲವಾರು ಕಡೆ ಉಲ್ಲೇಖ ಮಾಡಿದೆ. ಕೆಲವೊಂದನ್ನು ಇಲ್ಲಿ ನೋಡೋಣ. ಸೂರಾ ಅಲ್ ಆರಾಫ್ನ 158ನೇ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ, ಹೇಳಿರಿ ಮನುಷ್ಯರೇ, ನಾನು ನಿಮ್ಮೆಲ್ಲರ ಕಡೆಗೆ ಭೂಮಿ ಆಕಾಶಗಳ ಆಧಿಪತ್ಯದ ಒಡೆಯನಾದ ಅಲ್ಲಾಹನ ವತಿಯಿಂದ ಸಂದೇಶವಾಹಕನಾಗಿರುತ್ತೇನೆ. ಅದೇ ರೀತಿ ಸೂರಾ ಸಬಾದ 28ನೇ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ, ಮುಹಮ್ಮದರೇ, ನಾವು ನಿಮ್ಮನ್ನು ಸಂಪೂರ್ಣ ಮಾನವ ಕುಲಕ್ಕೆ ಸುವಾರ್ತೆ ನೀಡುವವರಾಗಿ ಮತ್ತು ಎಚ್ಚರಿಕೆ ಕೊಡುವವರಾಗಿ ಕಳುಹಿಸಿರುವೆವು. ಆದರೆ ಹೆಚ್ಚಿನ ಜನರು ಇದನ್ನು ಅರಿಯುವುದಿಲ್ಲ. ಕುರ್ಆನಿನ ಸೂರಾ ಅಲ್ ಅಂಬಿಯಾದ 107ನೇ ಸೂಕ್ತದಲ್ಲಿ ಹೀಗೆ ಹೇಳಲಾಗುತ್ತದೆ, ಮುಹಮ್ಮದರೇ, ನಾವು ನಿಮ್ಮನ್ನು ಸರ್ವ ಲೋಕಗಳಿಗೆ ಅನುಗ್ರಹವಾಗಿ ಕಳುಹಿಸಿರುವೆವು. ಅದೇ ರೀತಿ ಸೂರಾ ಅಲ್ ಅಹ್ಜಾಬ್ನ 40ನೇ ಸೂಕ್ತದಲ್ಲಿ ಹೀಗೆ ಹೇಳಲಾಗುತ್ತದೆ, ಮುಹಮ್ಮದರು ನಿಮ್ಮ ಪುರುಷರ ಪೈಕಿ ಯಾರ ತಂದೆಯೂ ಅಲ್ಲ, ವಾಸ್ತವದಲ್ಲಿ ಅವರು ಅಲ್ಲಾಹನ ಸಂದೇಶವಾಹಕರು ಮತ್ತು ಪ್ರವಾದಿಗಳ ಸಮಾಪ್ತಿಯೂ ಆಗಿರುವರು. ಪ್ರಾಫೆಟ್ ಮುಹಮ್ಮದ್ ಕೇವಲ ಒಬ್ಬ ಸೋಷಿಯಲ್ ರಿಫಾರ್ಮರ್ ಅಂತ ಕೆಲವರು ಭಾವಿಸೋದಿದೆ. ಈ ಕ್ವೆಶ್ಚನ್ ನ ಒಂದು ಸಲ ಅನಲೈಸ್ ಮಾಡೋಣ. ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇವಲ ಸಮಾಜ ಸುಧಾರಕರೇ? ಪ್ರಾಫೆಟ್ ಮುಹಮ್ಮದ್ರನ್ನು ಒಬ್ಬ ರೆವಲ್ಯೂಷನರಿ ಸೋಷಿಯಲ್ ರಿಫಾರ್ಮರ್, ಫಿಲಾಸಫರ್ ಅಂತ ಕಾಮನ್ ಆಗಿ ಜಗತ್ತಿನ ಎಲ್ಲ ಪ್ರಜ್ಞಾವಂತ ಜನರು ಒಪ್ಪುತ್ತಾರೆ. ಕೇವಲ ಫಿಲಾಸಫರ್ ಮತ್ತೆ ಸೋಷಿಯಲ್ ರಿಫಾರ್ಮರ್ ಅಂತ ಹೇಳಿದ ಮಾತ್ರಕ್ಕೆ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಒಪ್ಪಿದಂತೆ ಆಗುವುದಿಲ್ಲ. ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ತಮ್ಮ ಲೈಫ್ನ ಸ್ಟಾರ್ಟಿಂಗ್ ನ 40 ಇಯರ್ಸ್ ಯಾವ ತತ್ವವನ್ನು ಪ್ರತಿಪಾದಿಸಿರಲಿಲ್ಲ. ಸೋಷಿಯಲ್ ರಿಫಾರ್ಮ್ಗೆ ಯಾವುದೇ ರೂಪುರೇಷೆಯನ್ನು ಜನರ ಮುಂದೆ ಇಟ್ಟಿರಲಿಲ್ಲ. 40ನೇ ವರ್ಷ ಪ್ರಾಯದಲ್ಲಿ ಡಿವೈನ್ ಟೀಚಿಂಗ್ ಸಿಕ್ಕಿದ ನಂತರವೇ ಅವರು ಏಕದೇವ ವಿಶ್ವಾಸ ಅಂದರೆ ಒನ್ನೆಸ್ ಆಫ್ ಗಾಡ್, ಪ್ರವಾದಿತ್ವ ಅಂದರೆ ಪ್ರಾಫೆಟ್ಹುಡ್ ಮತ್ತು ಪರಲೋಕ ವಿಶ್ವಾಸ ಬಿಲೀಫ್ ಇನ್ ಹಿಯರ್ ಆಫ್ಟರ್ ಈ ವಿಚಾರಗಳ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ನ ಜನರ ಮುಂದಿಟ್ಟರು. ಪರ್ಸನಾಲಿಟಿ ಡೆವಲಪ್ಮೆಂಟ್, ಸೋಷಿಯಲ್ ರಿಫಾರ್ಮ್ ಮತ್ತೆ ನೇಷನ್ ಬಿಲ್ಡಿಂಗ್ಗೆ ಒಂದು ಕಾಂಪ್ರಹೆನ್ಸಿವ್ ಚಿಂತನೆಯನ್ನು ಜನರ ಮುಂದಿಟ್ಟರು. ಮಾತ್ರವಲ್ಲ, ನಂತರದ 23 ಇಯರ್ಸ್ ಪ್ರಾಫೆಟಿಕ್ ಲೈಫ್ ಟೈಮ್ ನಲ್ಲಿ ತಾವು ಪ್ರತಿಪಾದಿಸಿದ ಪ್ರಿನ್ಸಿಪಲ್ ನ ಫೌಂಡೇಶನ್ ಮೇಲೆ ಮತ್ತೆ ತಾವು ಮುಂದಿಟ್ಟ ಕಾರ್ಯಕ್ರಮದ ಬೇಸ್ ನಲ್ಲಿ ಒಂದು ಸೊಸೈಟಿಯನ್ನು ಕಟ್ಟಿ ಬೆಳೆಸಿದರು ಮತ್ತು ಒಂದು ರಾಷ್ಟ್ರವನ್ನು ನಿರ್ಮಿಸಿದರು. 14 ಸೆಂಚುರಿಗಳ ನಂತರ ಈಗಲೂ ಆ ಪ್ರಿನ್ಸಿಪಲ್ಸ್ ಮತ್ತೆ ಕಾರ್ಯಕ್ರಮಗಳು ಜಗತ್ತಿನ ಜನರ ಗಮನ ಕೇಂದ್ರವಾಗಿದೆ. ಇದು ಕೇವಲ ಒಬ್ಬ ರಿಫಾರ್ಮರ್ನಿಂದ ಸಾಧ್ಯ ಆಗುವ ಕೆಲಸ ಅಲ್ಲ. ಪ್ರಾಫಿಟ್ಸ್ ಯಾವ ಮಾತನ್ನು ತನ್ನ ಮನಸ್ಸಿಗೆ ತೋಚಿದ ಹಾಗೆ ಹೇಳುವುದಿಲ್ಲ. ಎಲ್ಲವೂ ದೇವನ ವತಿಯಿಂದ ಬಂದ ಡಿವೈನ್ ಟೀಚಿಂಗ್ಸ್ ನ ಮೇಲೆ ಡಿಪೆಂಡ್ ಆಗಿದೆ ಎಂದು ಅವರೇ ಘೋಷಿಸುತ್ತಾರೆ. ಅವರು ಸ್ವಯಂ ಕ್ಲೈಮ್ ಮಾಡಿರುವಂತೆ ಅವರನ್ನು ಓರ್ವ ದೇವಪ್ರವಾದಿ ಎಂದು ನಂಬದೆ ಕೇವಲ ಒಬ್ಬ ಸೋಷಿಯಲ್ ಫಿಲಾಸಫರ್ ಮತ್ತೆ ಸೋಷಿಯಲ್ ರಿಫಾರ್ಮರ್ ಅನ್ನೋದು ಅವರ ನಿರಾಕರಣೆ ಅಲ್ಲದೆ ಇನ್ನೇನೂ ಅಲ್ಲ. ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಗ್ಗೆ ಕುರಾನ್ನ ಸೂರಾ ಅನ್ ನಜ್ಮ್ 3 ಮತ್ತು 4ನೇ ಸೂಕ್ತದಲ್ಲಿ ಹೀಗೆ ಹೇಳುತ್ತದೆ, ಅವರು ತಮಗಿಷ್ಟ ಬಂದಂತೆ ಏನನ್ನೂ ಹೇಳುವುದಿಲ್ಲ, ಎಲ್ಲವನ್ನು ಅವರ ಮೇಲೆ ಅವತೀರ್ಣಗೊಳಿಸಲಾದ ದಿವ್ಯ ಬೋಧನೆಗಳಿಗೆ ಅನುಸಾರವಾಗಿಯೇ ಹೇಳುತ್ತಾರೆ. ಪ್ರಾಫೆಟ್ ಮುಹಮ್ಮದ್ ತಾನು ದೇವಪ್ರವಾದಿ ಎಂದು ಹೇಳಿ 23 ಇಯರ್ಸ್ ತನಕ ತಮ್ಮ ಘೋಷಣೆಯಲ್ಲಿ ಫಾರ್ಮ್ ಆಗಿದ್ದು ಜಗತ್ತು ಕಂಡರಿಯದಂತಹ ಒಂದು ಮಹಾನ್ ರೆವಲ್ಯೂಷನ್ ಅನ್ನು ಸಾಧಿಸಿದ ವ್ಯಕ್ತಿಯನ್ನು ಕೇವಲ ಒಬ್ಬ ಒಳ್ಳೆಯ ಮನುಷ್ಯನೆಂದು ಹೇಳುವುದು ಅಥವಾ ಅವರ ಪ್ರಾಫಿಟ್ಹುಡ್ ನ ನಿರಾಕರಿಸುವುದು ಅವರಿಗೆ ಮಾಡುವ ಅತಿ ದೊಡ್ಡ ಅಪಚಾರವಾಗಿದೆ. ದೇವಪ್ರವಾದಿ ಎಂದು ಘೋಷಿಸಿಕೊಂಡ ಒಬ್ಬ ವ್ಯಕ್ತಿ ನಿಜವಾಗಿ ದೇವಪ್ರವಾದಿ ಆಗಿರದೆ ಕೇವಲ ಒಬ್ಬ ರಿಫಾರ್ಮರ್ ಆಗಿದ್ದು ಸೋಷಿಯಲ್ ರಿಫಾರ್ಮ್ನ ಕಾಳಜಿಯಿಂದ ಪ್ರವಾದಿ ಅಂತ ನಾಟಕ ಮಾಡಿದ್ದರೆ ಆ ವ್ಯಕ್ತಿ ಒಬ್ಬ ಮಹಾ ಸುಳ್ಳುಗಾರ ಮತ್ತೆ ಮಹಾ ವಂಚಕ ಆಗುವನು ಬಿಟ್ರೆ ಒಬ್ಬ ಸಜ್ಜನ ವ್ಯಕ್ತಿ, ಅದರಲ್ಲೂ ವಿಶೇಷವಾಗಿ ಮಾನವ ಕುಲಕ್ಕೆ ಮಾದರಿಯಾಗಬಲ್ಲ ಆದರ್ಶ ವ್ಯಕ್ತಿಯಾಗುವುದು ಸಾಧ್ಯವೇ ಇಲ್ಲ. ಪವಿತ್ರ ಕುರ್ಆನ್ ಸೂರಾ ಅಹ್ಜಾಬ್ನ 21ನೇ ಸೂಕ್ತದಲ್ಲಿ ಹೀಗೆ ಹೇಳುತ್ತದೆ, ಖಂಡಿತವಾಗಿಯೂ ಅಲ್ಲಾಹನ ಸಂದೇಶವಾಹಕರ ಜೀವನದಲ್ಲಿ ನಿಮಗೊಂದು ಅತ್ಯುತ್ತಮ ಮಾದರಿ ಇದೆ. ಇನ್ನು ಕೆಲವರು ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಇಸ್ಲಾಮಿನ ಫೌಂಡರ್ ಅಂತ ಭಾವಿಸೋದಿದೆ.
ಈ ವಿಚಾರವನ್ನು ಸ್ವಲ್ಪ ನೋಡೋಣ. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಇಸ್ಲಾಮಿನ ಸ್ಥಾಪಕರಲ್ಲ. ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಸ್ಲಾಂ ಧರ್ಮದ ಫೌಂಡರ್ ಅನ್ನೋದು ಜನರ ನಡುವೆ ವ್ಯಾಪಕವಾಗಿರುವ ಒಂದು ಮಿಸ್ಕನ್ಸೆಪ್ಷನ್ ಆಗಿದೆ. ಕ್ರಿಶ್ಚಿಯಾನಿಟಿಯ ಫೌಂಡರ್ ಜೀಸಸ್ ಕ್ರೈಸ್ಟ್, ಬುದ್ಧಿಸಂನ ಫೌಂಡರ್ ಗೌತಮ್ ಬುದ್ಧ, ಜರಾಸ್ಟ್ರಿಯನಿಸಂನ ಫೌಂಡರ್ ಜರಾತೃಷ್ಟ ಆಗಿರುವಂತೆ ಇಸ್ಲಾಂ ಧರ್ಮವು ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಂದ ಸ್ಟಾರ್ಟ್ ಆಯಿತು ಅಂತ ಜನರು ಭಾವಿಸೋದು ಕಾಮನ್. ಆದರೆ ಇಸ್ಲಾಂ ಧರ್ಮದ ಹೆಸರೇ ಇಂಡಿಕೇಟ್ ಮಾಡುವಂತೆ ಅದು ಮುಹಮ್ಮದ್ ರವರು ಎಸ್ಟಾಬ್ಲಿಷ್ ಮಾಡಿದ ರಿಲಿಜಿಯನ್ ಆಗಲಿ ಅಥವಾ ಅವರು ಸ್ಥಾಪಿಸಿದ ಒಂದು ಹೊಸ ಸೆಕ್ಟ್ ಆಗಲಿ ಅಲ್ಲ. ಯಹೂದಿ ಜನಾಂಗದ ಧರ್ಮಕ್ಕೆ ಯಹೂದಿ ಸೆಕ್ಟ್ ಅಂತ ಹೆಸರಿರುವಂತೆ, ಸಿಂಧೂ ನದಿಯ ದೇಶವಾಸಿಗಳು ಹಿಂದೂಗಳು ಎನಿಸಿಕೊಂಡಿರುವಂತೆ, ಇಸ್ಲಾಂ ಒಂದು ಕ್ಯಾಟಗರಿ ಅಥವಾ ಪ್ಲೇಸ್ ಜೊತೆಗೆ ಸಂಬಂಧ ಇಟ್ಟುಕೊಂಡಿರೋ ಧರ್ಮವೂ ಅಲ್ಲ. ಅದು ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇನ್ವೆಂಟ್ ಮಾಡಿರೋ ಮುಹಮ್ಮದೀಯ ಧರ್ಮವೂ ಅಲ್ಲ. ಇಸ್ಲಾಂ ಅನ್ನೋದು ಮಾನವ ಕುಲದ ಆದಿಪಿತ ಆದಮ್ ಅಲೈಹಿಸ್ಸಲಾಮರಿಂದ ಹಿಡಿದು ಲಾಸ್ಟ್ ಪ್ರಾಫೆಟ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರೆಗೆ ವಿಶ್ವದ ಒಡೆಯನಿಂದ ನೇಮಿಸಲ್ಪಟ್ಟ ಎಲ್ಲ ಪ್ರಾಫೆಟ್ಗಳು ಪ್ರತಿಪಾದಿಸಿದ ಸನಾತನವೂ ಆದ ಚಿರನೂತನವೂ ಆದ ಧರ್ಮವಾಗಿದೆ. ಇಸ್ಲಾಂ ಎಂಬ ಪದದ ಅರ್ಥವು ಅನುಸರಣೆ, ಒಬೀಡಿಯನ್ಸ್ ಮತ್ತು ಶಾಂತಿ ಎಂದಾಗಿದೆ. ಮನುಷ್ಯನು ತನ್ನ ಕ್ರಿಯೇಟರ್, ಲಾರ್ಡ್, ಪಾಲಕ ಮತ್ತು ಅಧಿಪತಿಯಾದ ಅಲ್ಲಾಹನಿಗೆ ಕಂಪ್ಲೀಟ್ ಒಬೀಡಿಯಂಟ್ ಆಗಿ ಅವನ ಕಮಾಂಡ್ಗಳನ್ನು ಫಾಲೋ ಮಾಡಿ ಲೈಫ್ ಲೀಡ್ ಮಾಡುವ ಕಂಪ್ಲೀಟ್ ಲೈಫ್ ಸ್ಟೈಲ್ ಅನ್ನೋದೇ ಇಸ್ಲಾಂ ಅನ್ನೋ ವರ್ಡ್ನ ಅರ್ಥ. ಹಾಗೆ ಜೀವಿಸಿದಾಗ ಅವನು ಇಹ ಮತ್ತು ಪರಲೋಕಗಳಲ್ಲಿ ಶಾಂತಿ ಮತ್ತೆ ನೆಮ್ಮದಿ, ಸಾಲ್ವೇಷನ್ ಮತ್ತೆ ಸಕ್ಸೆಸ್ ಪಡೆಯುತ್ತಾನೆ. ಅರಿವೇ ವಿಮೋಚನೆ, ವಿಚಾರವೇ ಜ್ಯೋತಿ.